ಗುಡ್ ಈವ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಮುಂದುವರೆಯಲಿ. ಜೊತೆಗೆ ನಿಮ್ಮ ಪೇಷನ್ಸ್ ಕೂಡ ಇದೆ ಅಲ್ವಾ, ಅದಕ್ಕೆ ಮೆಚ್ಚಲೇಬೇಕು. ಯಾಕಂದರೆ PUC ಬೋರ್ಡ್ನವರು ಈಗ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಒಂದು ಸಂತೋಷದ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ ತಾವುಗಳು ಡಿಸ್ಪ್ಲೇನಲ್ಲಿ ನೋಡ್ಬೋದು. ತಾವುಗಳು ಇಡೀ ವರ್ಷದಿಂದ ಕಾಯ್ತಾ ಇದ್ರಿ ಸರ್, ಸೆಕೆಂಡ್ ಇಯರ್ PUC ನವರಿಗೆಲ್ಲರಿಗೂ ಕೂಡ ಮಾಡಲ್ ಕ್ವಶನ್ ಪೇಪರ್ ಫಾರ್ ಆನ್ಯುವಲ್ ಎಕ್ಸಾಮಿಗೆ ರಿಲೀಸ್ ಮಾಡಿದ್ದಾರೆ. ನಮ್ಮದೇನು ಸರ್ ಕತೆ ಅಂತ ಕೇಳ್ತಾನೆ ಇದ್ರಲ್ವಾ, ಅದಕ್ಕೆ ಇಲ್ಲಿ ಉತ್ತರ ಸಿಗಲಿದೆ. ಗೌರ್ಮೆಂಟ್ ಆಫ್ ಕರ್ನಾಟಕ, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಮಾಡಲ್ ಕ್ವಶನ್ ಪೇಪರ್ ಯಾರಿಗೆ ಫಾರ್ ದಿ ಅಕಾಡೆಮಿಕ್ ಇಯರ್ 2024 ಕ್ಲಾಸ್ ಫಸ್ಟ್ ಇಯರ್ PUC ಸಬ್ಜೆಕ್ಟ್ ಇಂಗ್ಲೀಷ್. ಎಷ್ಟು ಮಾರ್ಕ್ಸಿಗಿರುತ್ತೆ? 80 ಮಾರ್ಕ್ಸಿಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಕ್ವಶನ್ ಪೇಪರ್ ಬರುತ್ತೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಸೇಮ್ ಈಗೇನು ಅಪ್ಲೋಡ್ ಮಾಡ್ತಾ ಇದ್ದೀನೋ ಇದೇ ಪ್ಯಾಟ್ರನ್ ಆಗಿ ಇರುತ್ತೆ. ಇದೇ ಪ್ಯಾಟ್ರನ್ ಅರ್ಥ ಆಗುತ್ತಾ? ಸೇಮ್ ಪ್ಯಾಟ್ರನ್ ಇರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಯಾಕಂದರೆ ಬಹಳ ದಿನಗಳಿಂದ ಕಮೆಂಟ್ಸಲ್ಲಿ ಅದರಲ್ಲಿ ಸರ್ ನಮ್ಮ ಬಗ್ಗೆ ಮರೆತು ಬಿಟ್ರಾ ನಮ್ಮ PUC ಬೋರ್ಡ್ನವರು, ಅಥವಾ ನೀವು ಕೂಡ ಏನೂ ಆಗ್ತಾ ಇಲ್ಲ ಅಂತ. ಹಾಗಾಗಿ ಇವತ್ತು ಆ ಒಂದು ಕ್ವಶನ್ ಪೇಪರನ್ನು ಇಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಉಚಿತವಾಗಿ ತಾವುಗಳು ಬೇಕಾದವರು PDF ಕಾಪಿಯನ್ನು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈಗ ನಾವು ಈ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಸರ್, 20 ನಿಮಿಷದ ವಿಡಿಯೋ ಅಂತೂ ನಾವು ಮಾಡೇ ಮಾಡ್ತೀವಿ. ರೀಸನ್ ಅಂತೂ ನಿಮ್ಗೆ ಹೇಳ್ತೀನಿ ನಾನು, ಯಾಕಂದರೆ ಪ್ರತಿಯೊಂದು ಕ್ವಶನ್ನಿನ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ. ಫಸ್ಟ್ ಇನ್ಸ್ಟ್ರಕ್ಷನ್ಸನ್ನು ಕೊಡಲಾಗಿದೆ. ಆನ್ಸರ್ ದಿ ಕ್ವಶನ್ಸ್ ಇನ್ ಆಲ್ ದಿ ಸೆಕ್ಷನ್ಸ್ ಅಂತ ಇದೆ. ಸಂಪೂರ್ಣವಾದ ಪೇಪರು 36 ಕ್ವಶನ್ ನಂಬರ್ಗಳನ್ನು ಹೊಂದಿದೆ. ಸಂಪೂರ್ಣವಾದ 36 ಕ್ವಶನ್ ನಂಬರಿಗೂ ಉತ್ತರವನ್ನು ಬರೆಯಿರಿ ಅಂತ ಇದೆ. ಫಾಲೋ ದಿ ಪ್ರಿಸ್ಕ್ರೈಬ್ಡ್ ಲಿಮಿಟ್ ವೈಲ್ ಆನ್ಸರಿಂಗ್ ದಿ ಕ್ವಶನ್ಸ್ ಅಂತ ಇದೆ. ಈಗ ಒನ್ ವರ್ಡ್ ಆನ್ಸರಿಗೆ ತಾವುಗಳು ದಯವಿಟ್ಟು ಒನ್ ವರ್ಡ್ ಆನ್ಸರನ್ನೇ ಬರೆದ್ರೆ ಬಹಳ ಒಳ್ಳೆಯದು. ಈ ರೀತಿಯಾಗಿ ಕೊಡಲಾಗಿದೆ. ಥರ್ಡ್ ಕ್ವಶನ್ನು ಇನ್ಸ್ಟ್ರಕ್ಷನ್ಸು, ರೈಟ್ ದಿ ಕರೆಕ್ಟ್ ಕ್ವಶನ್ ನಂಬರ್ ಆ್ಯಸ್ ಇಟ್ ಅಪಿಯರ್ಸ್ ಆನ್ ದಿ ಕ್ವಶನ್ ಪೇಪರ್. ಕ್ವಶನ್ ಪೇಪರ್ ಮೇಲೆ ಯಾವ ರೀತಿಯಾಗಿ ಕ್ವಶನ್ ನಂಬರು ಇದೆಯೋ ಅದೇ ರೀತಿಯಾಗಿ ಬರೀರಿ. ಫಾರ್ ಎಕ್ಸಾಂಪಲ್ 13ನೇ ಕ್ವಶನ್ ಬರೀತಾ ಇದ್ದರೆ 13 ಅಂತ ಹಾಕಿಬಿಟ್ಟು ಆನ್ಸರ್ ಬರೀರಿ. 14 ಆದರೆ 14 ಅಂತ ಹಾಕಿ, 36 ಆದರೆ 36 ಅಂತ ಹಾಕಿ ಆನ್ಸರನ್ನು ಬರಿಬೇಕು. ಫೋರ್ತ್, ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಚೂಸ್ ದಿ ಕರೆಕ್ಟ್ ಆನ್ಸರ್ ಆ್ಯಂಡ್ ರಿರೈಟ್ ಇಟ್. ಅಂದರೆ ಅರ್ಥ ಏನು ಪ್ರೀತಿಯ ಮಕ್ಕಳೇ? ಆಪ್ಷನ್ ಕೂಡ ಬರೀಬೇಕು. ಫಾರ್ ಎಕ್ಸಾಂಪಲ್ 1ನೆಯ ಆನ್ಸರು ಏನಾಗಿರ್ಬೋದು ಅಂತ ನಾವು ಗೆಸ್ ಮಾಡೋದಾದರೆ ಎ ಅಂತ ಆಗಿದ್ದರೆ ಫಸ್ಟ್ ಅಂತ ಹಾಕಿ, ಎ ಅಂತ ಹಾಕಿ ಸಂಪೂರ್ಣವಾಗಿ ಆನ್ಸರು ಅಲ್ಲಿ ಬರೀಬೇಕಾಗತ್ತೆ. ಅರ್ಥ ಆಗುತ್ತಲ್ವ? ಅಟೆಂಪ್ಟೆಡ್ ಮೋರ್ ದ್ಯಾನ್ ಒನ್ಸ್. ಈ MCQಸ್ಗಳನ್ನು ಫಸ್ಟ್ ಪೇಜಲ್ಲಿ ಒಂದು ಸಲ, ಲಾಸ್ಟ್ ಪೇಜಲ್ಲಿ ಒಂದು ಸಲ ಬರೆದ್ರೆ ವಿಲ್ ಬಿ ಅವಾರ್ಡೆಡ್ 0 ನೀಡಲಾಗತ್ತೆ ಅಂತ ಇದೆ. ಆನ್ಸರ್ಸ್ ಟು ದ ಕ್ವಶನ್ ನಂಬರ್ 30 A to I should be in a sequence at one place. ಇಲ್ಲಿ ನಿಮಗೆ ಕ್ವಶನ್ ಪೇಪರಲ್ಲಿ ಒಂದು ಪ್ಯಾಸೇಜನ್ನು ನೀಡಲಾಗಿದೆ. ಆ ಪ್ಯಾಸೇಜಿಗೆ ಸಂಪೂರ್ಣವಾಗಿ ತಾವುಗಳು ಏನು ಮಾಡಬೇಕು ಅಂದರೆ ಒಂದೇ ಪೇಜಲ್ಲಿ ಆನ್ಸರನ್ನು ಬರೀಬೇಕಾಗತ್ತೆ. ಅರ್ಥ ಆಗುತ್ತಾ? ಒಂದೇ ಕಡೆ ಇರಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 31, 32, 33, 34 ಆ್ಯಂಡ್ 36 ಇಂಟರ್ನಲ್ ಚಾಯ್ಸಸ್ ಆರ್ ದೇರ್, ಹೆನ್ಸ್ ಆನ್ಸರ್ ಈದರ್ A or B ಅಂತ ಇದೆ. ನೋಡಿ 31, 32, 33, 34 ಆ್ಯಂಡ್ 36 ಈ ಎಲ್ಲ ಮೇನ್ ಕ್ವಶನ್ಗಳಿಗೆ AB ಅಂತ ಇದೆ. ಏನಾದರೂ ಬರೀಬೋದು, ಬಿನಾದರೂ ಬರೀಬೋದು, ಯಾವುದಾದ್ರೂ ಒಂದನ್ನು ಬರೆಯಿರಿ ಚಾಯ್ಸು ಅಂತ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಇದು ಬಹಳ ಇನ್ಫಾರ್ಮೇಟಿವ್ ವಿಡಿಯೋ ಆಗಲಿದೆ. ನಿಮ್ಮ ಯೂನಿಟ್ ಟೆಸ್ಟ್ 2 ಇದೇ ಡಿಸೆಂಬರು, ಈ ವಾರ ಮುಂದಿನ ವಾರದಲ್ಲೇ ಪ್ರಾರಂಭ ಆಗುತ್ತೆ. ಎಲ್ಲ ಜಿಲ್ಲೆಗಳಲ್ಲಿಯೂ ಚೆನ್ನಾಗಿ ಎಕ್ಸಾಮ್ ಬರೀರಿ. 90% ಇದೇ ಒಂದು ಪ್ರಶ್ನೆ ಪತ್ರಿಕೆಯಿಂದ ಕ್ವಶನ್ಗಳು ಪಿಕ್ ಆಗುತ್ತೆ. ಅರ್ಥ ಆಗುತ್ತಾ? ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾ ಇದ್ರಲ್ವಾ ಯೂನಿಟ್ ಟೆಸ್ಟ್ 2ಗೆ ಇಂಗ್ಲೀಷಿಗೆ, ಇದೇ ಒಂದು ಪ್ರಶ್ನೆ ಪತ್ರಿಕೆಯಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಹೇಳ್ತಾ ಹೋಗ್ತೇನೆ. ಬನ್ನಿ ಸರ್. ಹೋಪ್ ಎಲ್ಲರೂ ಕೂಡ ಒಂದು ಏನಂತೀರ ಸರ್, ಒಂದು ಪೆನ್ನು ಪೇಪರೋ ಅಥವಾ ಆರಾಮಾಗಿ ಕೂತ್ಕೊಂಡ್ರು ಸಾಕು. ಸ್ವಲ್ಪ ನಿಮ್ಮ ಕ್ರೌಡಿಂದ ದೂರ ಇದ್ದರೆ ಬಹಳ ಒಳ್ಳೆಯದು ಎಕ್ಸಾಮ್ ದಿನಗಳು. ಮ್ಯಾಚ್ ದ ಫಾಲೋಯಿಂಗ್ A and B ವಿತ್ ದ ರಿಲೇಟ್ ಟು ದಿ ಜೆಂಟಲ್ಮೆನ್ ಆಫ್ ದಿ ಜಂಗಲ್ ಅಂತ ಕೊಟ್ಟಿದ್ದಾರೆ. A ಕಾಲಮ್, B ಕಾಲಮ್. ಆಲಿಗೇಟರ್ ಅಂತ ಇದೆ, ಫಾಕ್ಸ್, ಮಿಸ್ಟರ್ ಫಾಕ್ಸ್, ಮಿಸ್ಟರ್ ಆಲಿಗೇಟರ್, ಮಿಸ್ಟರ್ ಲೆಪಾರ್ಡ್ ಅಂತ ಇದೆ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಗೆಸ್ ಮಾಡ್ಬೋದು ನೀವು. ನಾನು ಬರೆದಿರೋದೇ ಸರಿ ಅಂತ ಅಲ್ಲ, ಸ್ವಲ್ಪ ಯೋಚನೆ ಮಾಡಿ. ಮಿಸ್ಟರ್ ಆಲಿಗೇಟರ್ ಅಂತ ಇದೆ. ಮಿಸ್ಟರ್ ಆಲಿಗೇಟರಿಗೆ ಸರಿಯಾದ ಉತ್ತರ ಮೆಂಬರ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮಿಸ್ಟರ್ ಫಾಕ್ಸು ನಾನು ಅವತ್ತಿಂದ ನಿಮಗೆ ಒಂದು ಶಾರ್ಟ್ಕಟ್ಟನ್ನು ಹೇಳ್ಕೊಟ್ಟಿದ್ದೆ, FC ಅಂತ. F ಅಂದರೆ ಫಾಕ್ಸು, C ಅಂದರೆ ಚೇರ್ಮ್ಯಾನ್ ಅಂತ, ಆಯಿತಾ? ಹೀಗೆ LS ಅಂತ ಹೇಳ್ಕೊಟ್ಟಿದ್ದೆ. L ಅಂದರೆ ಲೆಪಾರ್ಡ್ ಅಂತ, S ಅಂದರೆ ಸೆಕ್ರೆಟ್ರಿ ಅಂತ. ಹಾಗಿದ್ರೆ A ಆಪ್ಷನ್ನು ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿರುವಂಥದ್ರಲ್ಲಿ ಸರಿ ಆಗುತ್ತೆ. ನನ್ನ ಉದ್ದೇಶ ಇಷ್ಟೇ, ಕ್ವಶನ್ ಓದಿದ ತಕ್ಷಣ ನಿಮಗೆ ತಲೆಗೆ ಆನ್ಸರ್ ಬರಬೇಕು ಅಂಥ ವಿದ್ಯಾರ್ಥಿಗಳು ತಾವು ಆಗಬೇಕು. ಬನ್ನಿ ಸರ್, ಈಗ 3ನೇ ಆನ್ಸರ್ ನಿಮಗೆ ತೋರಿಸಲ್ಲ, ನೋಡೋಣ. ದ ಲಿಟಲ್ ಒನ್ಸ್ ಸ್ಪೆಂಡ್ ಡ್ಯಾಶ್ ಅಟ್ ಸ್ಕೂಲ್ ಅಂತ ಇದೆ. ಹಿಸ್ ಆ್ಯಂಕ್ಷಿಯಸ್ ಅವರ್ ಅಂದರೆ ಅನ್ಹ್ಯಾಪಿ ಟೈಮನ್ನು ಅಲ್ಲಿ ಸ್ಪೆಂಡ್ ಮಾಡ್ತಾ ಇದೆ ಅಂತ.
ನಂತರದಲ್ಲಿ ದ ಸ್ಟ್ರೇಂಜರ್ ಹೂ ಸೇವ್ಸ್ ದ ನರೇಟರ್ ಫ್ರಮ್ ಹ್ಯುಮಿಲಿಯೇಷನ್. ಓರೋ ಮನುಷ್ಯಂ ಪಾಠದಲ್ಲಿ ನರೇಟರ್ ಅವರನ್ನು ಯಾರೋ ಒಬ್ಬ ಸ್ಟ್ರೇಂಜ್ ವ್ಯಕ್ತಿ ಬಂದು ಸೇವ್ ಮಾಡ್ತಾನೆ. ಅವನು ಯಾವ ರೀತಿಯಾಗಿ ಕಾಣ್ತಾ ಇದ್ದ ಅಂದರೆ ಬ್ಲೂ ಐಸ್, ಹೌದಲ್ವಾ, ಅವನಿಗೆ ಕಣ್ಣುಗಳು ಬ್ಲೂ ಐಸು ಹಾಗೂ ಹ್ಯಾಂಡಲ್ ಬಾರ್ ಮೋಸ್ಟ್ಯಾಕ್ ಅಂತ ಹೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ ಅದು ಅರ್ಥ ಏನು ಹೇಳಿ ನೋಡೋಣ. ಹ್ಯಾಂಡಲ್ ಬಾರ್ ಮೋಸ್ಟ್ಯಾಕ್ ಅಂತ ಹೇಳಿದರೆ ಹೇಳಿ. ದೊಡ್ಡ ದೊಡ್ಡ ಮೀಸೆಗಳು ಅಂತ. ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ಪೊಯೆಟ್ ಆಫ್ ಮನಿ ಮ್ಯಾಡ್ನೆಸ್ ಹಿ ಈಸ್ ಸೋ ಟೆರಿಫೈಡ್ ಆಫ್ ಡ್ಯಾಶ್ ಅಂತ ಇದೆ. ಎಲ್ಲ ಆನ್ಸರು ಸರಿ ಕಾಣುತ್ತೆ ನಿಮಗೆ, ಆದರೆ ಕರೆಕ್ಟಾಗಿರುವಂಥದ್ದು ಆನ್ಸರು ಇದೆ. ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಆಫ್ ಮ್ಯಾನ್ಕೈಂಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇಫ್ ಐ ವಾಸ್ ಎ ಟ್ರೀ ಅಂತ ಒಂದು ಪೋಯಮ್ ಇದೆ ನಿಮಗೆ. ದ ಪೊಯೆಟ್ ಸೇಸ್, ಅದರಲ್ಲಿ ಕವಿ ಹೇಳ್ತಾನೆ, ಚಿನ್ನಸ್ವಾಮಿಯವರು ಹೇಳ್ತಾರೆ, 300,000 ಗಾಡ್ಸ್ ಆರ್ ಟೇಕಿಂಗ್ ಶೆಲ್ಟರ್ ಇನ್ ಎ ಸ್ಯಾಕ್ರೆಡ್ ಕೌ ಅಂತ ಹೇಳ್ತಾರೆ, ಪವಿತ್ರವಾದ ಗೋವಿನಲ್ಲಿ ಅಂತ. ಪವಿತ್ರವಾದ ಗೋವು ಅಂದರೆ ಹಾಗಿದ್ರೆ ಆನ್ಸರು ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ಯಾರಿಗೆಲ್ಲ PDF ಕಾಪಿ ಬೇಕೋ ತಾವುಗಳು ನಮಗೆ ಮೇಲ್ ಐ ಡಿಗೆ ಏನಂತೀರ ಸರ್, ರಿಕ್ವೆಸ್ಟನ್ನು ಕಳಿಸಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸೇ ನಿಮಗೆ ಗೊತ್ತಾಗುತ್ತೆ ಸರ್ ನಮಗೆ ಡೌನ್ಲೋಡ್ ಮಾಡೋದು ಗೊತ್ತಿದೆ ಅಂತ ಹೇಳಿದರೆ ಅಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿ ಟೈಟಲಿನ ಕೆಳಗಡೆ ಅಲ್ಲಿ ತಾವುಗಳು ಉಚಿತವಾಗಿ ಡೌನ್ಲೋಡನ್ನು ಮಾಡಿಕೊಳ್ಳಬಹುದಾಗಿದೆ. ಎನಿಹೋ ನಿಮಗೆ ಯಾವುದು ಚಾಯ್ಸ್ ಬೇಕೋ ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. 6ನೆಯ ಪ್ರಶ್ನೆ, ಇನ್ ವಾಚ್ಮ್ಯಾನ್ ಆಫ್ ದಿ ಲೇಕ್ ಸೇಸ್ ದಟ್ ಹಿ ಹ್ಯಾಸ್ ರಿಸೀವ್ಡ್ ದಿ ಗ್ರೇಟೆಸ್ಟ್ ಗಿಫ್ಟ್ ಫ್ರಮ್ ಹಿಸ್ ಫಾದರ್ ಇನ್ ಲಾ. ನನಗೆ ನನ್ನ ಮಾವ ಒಂದು ದೊಡ್ಡ ಗಿಫ್ಟ್ ಕೊಟ್ಟುಬಿಟ್ಟಿದ್ದಾರೆ, ಭಾಳ ಚೆನ್ನಾಗಿದೆ ಅಂತ ಹೇಳಿದವರು ಯಾರು ಅಂತ ಇದೆ. ಅದು ಹೇಳಿದವರು ಮಾರ. ಅರ್ಥ ಆಗುತ್ತಾ? ಹೌ ಮೆನಿ ಚಿಲ್ಡ್ರನ್ ಡಸ್ ದಿ ಫಾರ್ಮರ್ಸ್ ವೈಫ್ ಹ್ಯಾವ್ ಇನ್ ದ ಪೋಯಮ್. ಫಾರ್ಮರ್ಸ್ ವೈಫ್ ಅಂತ ಒಂದು ಪದ್ಯ ಇದೆ ನಿಮಗೆ, ಸುಂದರವಾದದ್ದು. ನಾನಿಲ್ಲಿ ಹೇಳೋದನ್ನು ಮಾಡ್ತೆ ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ. 6ನೇ ಪ್ರಶ್ನೆಯಿಂದ ನಿಮ್ಮ ಯೂನಿಟ್ ಟೆಸ್ಟಿಗೆ ಸಿಲೆಬಸ್ಸು ವಾಚ್ಮ್ಯಾನ್ ಆಫ್ ದಿ ಲೇಕ್ ಇದೆ, ಫಾರ್ಮರ್ಸ್ ವೈಫ್ ಇದೆ, ಆ್ಯನ್ ಓಲ್ಡ್ ವುಮೆನ್ ಇದೆ, ಹಾಗೂ ಫ್ರೆಡ್ರಿಕ್ ಡೌಗ್ಲಸ್ ಇದೆ. ಈ 4 ಪಾಠ ಇವೇ ಪ್ರಶ್ನೆಗಳು ಕಾಣ್ತಾ ಇದೆ ಅಲ್ವಾ. ನಿಮ್ಮ ಎಕ್ಸಾಮಿಗೆ 90% ಚಾನ್ಸಸ್ ಇರುತ್ತೆ. ಯಾಕೆಂದರೆ ಈ ಕ್ವಶನ್ ಪೇಪರನ್ನು ರಿವೈಸ್ ಮಾಡ್ದಂಗೂ ಆಗುತ್ತೆ, ಹಾಗೂ ಮಗು ಚೆನ್ನಾಗಿ ಕಲಿಯಲಿ ಅಂತ. ಇನ್ನು ವಾಚ್ಮ್ಯಾನ್ ಆಫ್ ದಿ ಲೇಕ್ ಡ್ಯಾಶ್ ಸೇಸ್ ದಟ್ ಹಿ ಹ್ಯಾಸ್ ರಿಸೀವ್ಡ್ ದ ಗ್ರೇಟೆಸ್ಟ್ ಗಿಫ್ಟ್ ಫ್ರಮ್ ಹಿಸ್ ಫಾದರ್ ಇನ್ ಲಾ ಅಂತ ಹೇಳಿದರೆ ಮಾರ. ಹೌ ಮೆನಿ ಚಿಲ್ಡ್ರನ್, ಆ ಒಂದು ಪದ್ಯದಲ್ಲಿ ಫಾರ್ಮರ್ಸ್ ವೈಫ್ ಅಂತ ಎಷ್ಟು ಮಕ್ಕಳು ಅಂದರೆ 4 ಅಂತ. ಪಿಕ್ಚರ್ ನೋಡಬೇಡಿ, ಪೂರ್ತಿ ಪದ್ಯ ಓದಿದರೆ ನಿಮಗೆ ಲಾಸ್ಟ್ ಪೇಜಲ್ಲಿ ಪಿಕ್ಚರಲ್ಲಿ 4 ಅಂತ ಇದೆ. 94 ಪೇಜ್ ನಂಬರು 4 ಚಿಲ್ಡ್ರನ್ ಅಂತ. ಫ್ರೆಡ್ರಿಕ್ ಡೌಗ್ಲಸ್ ಮದರು ಯಾರ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಅಂತ. ವೈಟ್ ಮಾಸ್ಟರ್, ಅವನ ಹೆಸರೇನು ಅಂದರೆ ಮಿಸ್ಟರ್ ಸ್ಟ್ರೀವಾರ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. 9ನೇ ಪ್ರಶ್ನೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ಸ್ಪೈಟ್ ಆಫ್ ಅರ್ನಿಂಗ್ ಮೋರ್ ನೆಕೊಲೋ ಆ್ಯಂಡ್ ಜಕಬೋ ಡೋಂಟ್ ಸ್ಪೆಂಡ್ ಮನಿ ಆನ್ ಫುಡ್ ಆ್ಯಂಡ್ ಕ್ಲಾತಿಂಗ್ ಅಂತ ಇದೆ. ಹಾಗೂ ದೇವರ್ ಸೇವಿಂಗ್ ಮನಿ ಟು ಗೋ ಟು ಅಮೇರಿಕಾ ಅಂತ. ಅದು ತಪ್ಪು. ಅವರು ಅಮೇರಿಕಾ ಹೋಗಬೇಕು ಅಂತ ದುಡ್ಡನ್ನು ಸೇವ್ ಮಾಡ್ತಾ ಇರಲ್ಲ, ತಮ್ಮ ಅಕ್ಕನಿಗಾಗಿ ದುಡ್ಡನ್ನು ಸೇವ್ ಮಾಡ್ತಾ ಇದ್ದಾರೆ ಹಾಸ್ಪಿಟಲ್ಗೆ. ಹಾಗಿದ್ರೆ 1ನೇದು ಮಾತ್ರ ಸರಿ, ಆವಾಗ ತಾವುಗಳು ಬರಿಬೇಕು. ಓನ್ಲಿ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ಬರಿಬೇಕು. 9 ಅಂತ ಹಾಕಿ ಎ ಅಂತ ಹಾಕಿ ಬರಿಬೇಕಾಗತ್ತೆ. 10ನೆಯ ಪ್ರಶ್ನೆ, ವೈ ಡಸ್ ದಿ ಪೊಯೆಟ್ ಸೇ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ದಟ್ ಲವ್ ಒನ್ಸ್ ಐ ಹ್ಯಾಡ್ ಫಾರ್ ಯು ಅಂತ ಯಾಕೆ ಹೇಳ್ತಾನೆ ಅಂದರೆ, ಕೊನೆಯ ಪಾಠ ನಿಮ್ಮ ಪ್ರಥಮ PUC ಇನ್ನೂ ಆಗಿಲ್ಲ ನಿಮಗೆ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ದ ಪೋಯೆಟ್ ಹ್ಯಾಸ್ ಅದರ್ ಸ್ಯಾರೋಸ್ ಆಫ್ ದಿ ವರ್ಲ್ಡ್ ಟು ಲೊಕೇಟ್ ಅಂತ. ಅಂದರೆ ಪ್ರಪಂಚದಲ್ಲಿ ಇನ್ನೂ ಬೇರೆ ದುಃಖಗಳು ಭಾಳ ಇದ್ದಾವೆ, ಅದನ್ನು ನಾನು ನೋಡಬೇಕಾಗಿರುತ್ತೆ ಅವನು. ಹಾಗಾಗಿ ತನ್ನ ಪ್ರೀತಿಯನ್ನು ಇಲ್ಲಿಗೆ ನಿಲ್ಲಿಸ್ತಾನೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಅಪ್ರಾಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಇದೆ. ಅಂದರೆ ಕೊಟ್ಟಿರುವಂಥ ಆರ್ಟಿಕಲ್ಸ್ ಅಂದರೆ ಯಾವುದಾದ್ರು ಬ್ರಾಕೆಟಲ್ಲಿ ಕೊಟ್ಟಿಲ್ಲ ಅವರು. ಎ ಆ್ಯಂಡ್ ದಿ ಅನ್ನುವಂಥದ್ದು 3 ಕೂಡ ಆರ್ಟಿಕಲ್ಸ್ ಆಗಿರುತ್ತೆ. ಒನ್ಸ್ ಅಪಾನ್ ಎ ಟೈಮ್ ಡ್ಯಾಶ್ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಅಂತ ಇದೆ. ಆ್ಯನ್ ಎಲಿಫೆಂಟ್ ಅನ್ನುವಂಥದ್ದು 100% ಸರಿಯಾದ ಉತ್ತರ, ವೋವೆಲ್ ಸೌಂಡ್ ಅಲ್ವಾ. ಹಾಗಾಗಿ ನಂತರದಲ್ಲಿ ಇದು ಪರ್ಫೆಕ್ಟು, ಹಾಗಾಗಿ ಇದು ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ಹಾಗಾಗಿ ದಿ ಅನ್ನುವಂಥದ್ದು 2ನೇ ಡ್ಯಾಶಿಗೆ ಸರಿಯಾದ ಉತ್ತರ. ದಿ ಮ್ಯಾನ್ ಹೆಲ್ಪ್ಡ್ ಹಿಸ್ ಫ್ರೆಂಡ್ ಅಂತ. 12ನೆಯ ಪ್ರಶ್ನೆ, ಕ್ವಶನ್ ನಂಬರ್ 12, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ದ ಟೀಚರ್ ಅರೈವ್ಸ್ ಎವ್ರಿ ಡೇ. ಸ್ವಲ್ಪ ಫಾಸ್ಟ್ ಆಗ್ತಾ ಇದ್ದರೆ ಕ್ಷಮಿಸಬೇಕು. ಉದ್ದೇಶ ನನ್ನದು ಇಷ್ಟೇ, 20 ನಿಮಿಷ ಒಳಗಾಗಿ ಈ ಸಂಪೂರ್ಣವಾಗಿ ಪೇಪರನ್ನು ಮುಗಿಸಿ ನೀವು 3 ತಾಸು ತಗೊಂತೀರ ಸರ್ ಬರೀಲಿಕ್ಕೆ ಎಕ್ಸಾಮಲ್ಲಿ. ನಾನು 20 ನಿಮಿಷದಲ್ಲಿ ಸಂಪೂರ್ಣವಾಗಿ ಪೇಪರನ್ನು, ಕ್ವಶನ್ ಪೇಪರ್ ಸಂಪೂರ್ಣವಾಗಿ ಓದಿ ವಿತ್ ಆನ್ಸರನ್ನು ಹೇಳಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ಬೇಜಾರಾಗಬಾರ್ದು. ಡೋಂಟ್ ಸ್ಕಿಪ್ ಅವರ್ ವಿಡಿಯೋಸ್ ಆ್ಯಸ್. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ರಪ್ಪ. ಅವರು ಕೂಡ ಒಳ್ಳೆಯವರಾಗಲಿ, ಅವರು ಕಲೀರಿ, ಅವರು ಒಳ್ಳೆಯ ಅಂಕಗಳನ್ನು ತೆಗೀಲಿ. ನಿಮ್ಮ ಗೆಳೆಯರು ನಿಮ್ಮ ಸುತ್ತಮುತ್ತ ಇದೆ ಅಲ್ವಾ, ವಾತಾವರಣ ಯಾವತ್ತೂ ಕೂಡ ಸಂತೋಷವಾಗಿರಬೇಕು, ಆವಾಗ ನೀವು ಚೆನ್ನಾಗಿ ಬೆಳಿತೀರಾ. ಬನ್ನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಷನ್ಸ್ ಗಿವನ್ ಇನ್ ದ ಬ್ರಾಕೆಟ್. ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ, ಇವರು ಏನು ಕೊಟ್ಟಿದ್ದಾರೆ, ಅಂಡರು, ಇಂಟು, ಫ್ರಮ್ಮು, ಎಟ್ಟು 4 ಪ್ರಿಪೋಷನ್ಸ್ಗಳನ್ನು ನೀಡಿದ್ದಾರೆ. ಟೈಮಿಗೆ ಯಾವತ್ತು ಕೂಡ 99% ಅಟ್ ಅನ್ನೋದೇ ಬರುತ್ತೆ. ನೋಡಿ ಬಂದಿದೆ ಈಗ. ಮೈ ಟೀಚರ್ ಅರೈವ್ಸ್ ಎವ್ರಿ ಡೇ. ಪ್ರತಿದಿನ ನನ್ನ ಟೀಚರು ಬರ್ತಾರೆ. ಎಷ್ಟು ಗಂಟೆಗೆ? ಅಟ್ 9 AM. ಅಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಶಿ ಪಾರ್ಕ್ಸ್ ಹರ್ ಸ್ಕೂಚರ್ ಡ್ಯಾಶ್ ಅ ಟ್ರೀ ಅಂತ ಇದೆ. ಅಂಡರ್
ಕೆಳಗಡೆ ಅಂತ, ಆಯಿತಾ. ಶಿ ವಾಕ್ಸ್ ನಮ್ಮ ಕ್ಲಾಸ್ ರೂಮಿಗೆ ಬರ್ತಾಳೆ, ಒಳಗಡೆ ಅನ್ನಲಿಕ್ಕೆ ಇನ್ ಟು ಅವರ್ ಕ್ಲಾಸ್ ರೂಮ್, ಹೌದಾ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ, ಭಾಳ ಈಸಿಯಾಗಿದೆ ಪ್ರೀತಿಯ ವಿದ್ಯಾರ್ಥಿಗಳೇ. ನೋಡಿ, ಓಕೆ, ಸಿ ಯು ಲೇಟರ್ ಬಾಯ್ ಅಂತ ಇದೆ. ಬಾಯ್ ಅಂತ ಯಾವಾಗ ಬರುತ್ತೋ ಅದನ್ನು ಲೀವ್ ಟೇಕಿಂಗ್ ಅಂತ ಬರಿತೀವಿ, ನೆನ್ಪಿಟ್ಕೊಳ್ಳಿ. ಅಗಲುವಿಕೆ ಅಂತ ಕರಿತೀವಿ ಇದನ್ನು. ಎಸ್ ಅಫ್ಕೋರ್ಸ್ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಅಗ್ರಿ ಅಂತ. ಎಸ್ ಅಂತ ಬಂದರೆ ಅಗ್ರಿ, ಬಟ್ ಅಂತ ಬಂದರೆ ಡಿಸ್ಅಗ್ರಿ ಅಂತ ಆಗುತ್ತೆ. ನಿಮಗೆ ಸಂಪೂರ್ಣವಾಗಿ ಅರ್ಥ ಮಾಡಿಸ್ತಾ ಇದ್ದೇನೆ, ಯಾಕಂದರೆ ಕ್ವಶನ್ ಪೇಪರ್ ಹೆಂಗೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಚೆನ್ನಾಗಿ ಬರೀರಿ, ಚೆನ್ನಾಗಿ ಓದಿ. ಎನಿಹೋ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮ ಪ್ರಿಪೇಟ್ರಿಗೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಪ್ರಥಮ PUC, ಕಾಮರ್ಸು, ಸೈನ್ಸು, ಆರ್ಟ್ಸ್ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಎಸ್ ಅಫ್ಕೋರ್ಸ್ ಅಗ್ರೀಯಿಂಗ್ ಅಂತ ಇದೆ, ಅದು ಸರಿಯಾದ ಉತ್ತರ. ನಾನು ಹಿಂಗೆ ಈಗ ಈ ಕಡೆ ಒಂದು ಲೈನು ಆ ಕಡೆ ಒಂದು ಲೈನೆಲ್ಲ ಹಾಕಿದ್ದೀನಿ. ಈ ರೀತಿಯಾಗಿ ಎಕ್ಸಾಮಲ್ಲಿ ಬರೆದ್ರೆ 0 ಹಾಕಿ ಒಗಿತವ್ರೆ. ಡೈರೆಕ್ಟಾಗಿ ಎ ಅಂತ ಬರ್ಕೊಂಡು ಕ್ವಶನ್ ಬರ್ಕೊಂಡ್ರಲ್ವ, ಓಕೆ ಸಿ ಯು ಲೇಟರ್ ಬಾಯ್ ಅಂತ. ಅದಕ್ಕೆ ಆಪೋಸಿಟಾಗಿ ಸರಿಯಾದ ಉತ್ತರ ಏನು, ಲೀವ್ ಟೇಕಿಂಗ್ ಅಂತ 1ನೇ ಕಾಲಮಲ್ಲೇ ಬಿ ಕಾಲಮಲ್ಲಿ ಫಸ್ಟಿಗೆ ಅದನ್ನು ಬರೀಬೇಕು, ಆಯಿತಾ. ಎಸ್ ಅಫ್ಕೋರ್ಸ್ ಅಗ್ರೀಯಿಂಗ್. ದಟ್ಸ್ ರಿಯಲಿ ಕೈಂಡ್ ಆಫ್ ಯು ಸರ್, ತುಂಬ ಸಂತೋಷ ಸರ್, ಭಾಳ ಚೆನ್ನಾಗಿ ಹೇಳ್ಕೊಟ್ರಿ, ಹಾಗೆ ಹೀಗೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದರೆ ಅದನ್ನು ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಕರಿತೀವಿ, ಕೃತಜ್ಞತೆಗಳನ್ನು ಸಲ್ಲಿಸುವಂಥದ್ದು. ಹಾಯ್ ಹೌ ಆರ್ ಯು ಅಂತ ನಾನು ನಿಮಗೆ ಕೇಳಿದರೆ ಹಾಗಂದ್ರೇನು, ಗ್ರೀಟಿಂಗ್ಸ್ ಅಂತ, ಆಯಿತಾ. ಅಂದರೆ ಸಂತೋಷವಾಗಿ ನಿಮ್ಮನ್ನು ನಾನು ಮಾತಾಡಿಸುತ್ತಿರುವಂಥದ್ದು ಅಂತ. ಕುಡ್ ಯು ಪ್ಲೀಸ್ ಪಾಸ್ ಮಿ ದ ಸಾಲ್ಟ್ ಬುಕ್, ಏನೇ ಇರಲಿ ಸರ್, ವರ್ಬಿಂದ ಸ್ಟಾರ್ಟ್ ಆದರೆ ಅದೇನಂತ ಅಂದರೆ ರಿಕ್ವೆಸ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಧನ್ಯವಾದಗಳು. ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ, ನೋಟ್ ಡೌನ್ ಇಟ್. ಎನಿಹೋ ಪಾರ್ಟ್ ಬಿಗೆ ಬರ್ತಾ ಇದ್ದೀವಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಇದನ್ನು ಇನ್ನೊಂದು ಸಲ ನಾನು ಮಾಡಲ್ಲ, ಇದೇ ಒಂದು ಕ್ವಶನ್ ಪೇಪರಲ್ಲಿ ಮುಗಿಸ್ತೇನೆ. ಯಾಕಂದರೆ ಆಲ್ವೇಸ್ ಐ ಯೂಸ್ ಟು ಕಂಪ್ಲೀಟ್ ಓನ್ಲಿ ಪಾರ್ಟ್ ಎ ಸೆಕ್ಷನ್. ಈಗ ಪಾರ್ಟ್ ಬಿಗೆ ನಾವು ಬರ್ತಾ ಇದ್ದಾದರೆ ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಇನ್ 1 ಆರ್ ದಿ 2 ಸೆಂಟೆನ್ಸಸ್ ಈಚ್ ಅಂತ ಇದೆ. ನೋಡಿ, ನೇಮ್ ಎನಿ 2 ಥಿಂಗ್ಸ್ ದಟ್ ಕೀಪ್ ಕಂಪನಿ ವಿತ್ ದ ಬಾಯ್ ಇನ್ ದ ಸಮ್ಮರ್ ಮಾರ್ನಿಂಗ್ ಅಂತ ಇದೆ. ನೇಮ್ ಎನಿ 2 ಥಿಂಗ್ಸ್ ಅಂತ ಹೇಳಿದರೆ ಅರ್ಥವೇನು, ಯಾವುದು ಕಂಪನಿ, ನಮ್ಮ ಸ್ಕೂಲ್ ಬಾಯ್ಗೆ ಹೋಗುವಂಥ ಕಂಪನಿಗಳು ಯಾವುದು, ಸಂತೋಷವನ್ನು ತೆಗೆದುಕೊಂಡಂಥದ್ದು, ಹೌದಲ್ಲ. ಸ್ವೀಟ್ ಕಂಪನಿ ರೆಫರ್ಸ್ ಟು ಹಿಯರ್. ಸ್ಕೈಲಾರ್ಕ್ ಅಂತ ಬರೀರಿ, ಹಂಟ್ಸ್ಮ್ಯಾನ್ ಅಂತ ಬರೀರಿ, ಬರ್ಡ್ ಅಂತ ಬರೀರಿ. ಈ ಮೂರಲ್ಲಿ ಯಾವುದೋ 2 ಬರೆದ್ರೆ ನಿಮಗೆ ಉತ್ತರ ಸಿಗುತ್ತೆ. ವಾಟ್ ವರ್ ದಿ 2 ಡಿಸೀಸಸ್ ದಟ್ ನರೇಟರ್ ಫಾರ್ಮ್ ಹ್ಯಾಂಡ್. ಯಾರಿವರು, ಕೃಷ್ಣ ಯಾವ ರೋಗಗಳಿಂದ ನರಳುತ್ತಿದ್ದ. ಇದನ್ನು ತಾವುಗಳು ದಯವಿಟ್ಟು ನನಗೆ 2 ರೋಗಗಳ ಹೆಸರನ್ನು ಕಮೆಂಟ್ಸಲ್ಲಿ ತಿಳಿಸಬೇಕು. ಫಸ್ಟ್ ಕ್ವಶನ್ ನಿಮಗೆ ನಾನು ಕೊಟ್ಟಿರೋದು ಸತತವಾಗಿ 14 ಪ್ರಶ್ನೆಗಳಿಗೂ ಉತ್ತರವನ್ನು ನಾನು ಕೊಡ್ತಾ ಬರ್ತಾ ಇದ್ದೇನೆ. 15ನೇ ಪ್ರಶ್ನೆಗೆ ತಾವುಗಳು ಬರಿತೀರಾ ಅಂತ ಒಂದು ಭರವಸೆಯೊಂದಿಗೆ ಮುಂದೆ ಹೋಗ್ತಾ ಇದ್ದೇನೆ. 16ನೆಯ ಪ್ರಶ್ನೆ, ಹೂ ಈಸ್ ದ ಪ್ಲೇ ಥಿಂಗ್ ಆಫ್ ದಿ ಗಾಡೆಸಸ್ ಇನ್ ದ ವಾಚ್ಮ್ಯಾನ್ ಆಫ್ ದಿ ಲೇಕ್. ಒಂದಕ್ಕೆ ಉತ್ತರ ನಾನು ಕೊಡ್ತೇನೆ, ಇನ್ನೊಂದಕ್ಕೆ ಉತ್ತರ ನೀವೇ ಕೊಡಬೇಕು, ಆಯಿತಾ. ಇಲ್ಲಿ 16ನೇ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳಿದ್ದಾವೆ. ಹೂ ಈಸ್ ದ ಪ್ಲೇ ಥಿಂಗ್ ಫಾರ್ ದ ಗಾಡೆಸಸ್ ಅಂದರೆ ರಿವರ್ ವೇದ ನದಿ, ಆಯಿತಾ. ರಿವರ್ ವೇದ ಅನ್ನುವಂಥದ್ದು ಸರಿಯಾದ ಉತ್ತರ 1. ವಾಟ್ ಡಿಡ್ ದ ಗಾಡೆಸಸ್ ವಾಂಟ್ ಫಾರ್ ಹರ್ ಪ್ಲೇ ಥಿಂಗ್. ಹಾಗಿದ್ರೆ ಗಾಡೆಸಸ್ಸು ತನ್ನ ರಿವರ್ ವೇದಗೆ ಏನಾಗಬೇಕು ಅಂತ ಬಯಸಿದಳು ಅಂತ, ಏನೋ ಕಟ್ಟಬೇಕು ಅಂತ ಹೇಳ್ತಾಳೆ. ಅದನ್ನು ಇಂಗ್ಲೀಷಲ್ಲಿ ತಾವುಗಳು ನನಗೆ ಆನ್ಸರನ್ನು ಕಳಿಸಿ. 16 ಬಿ ಆನ್ಸರನ್ನು ತಾವುಗಳೇ ಕಳಿಸಬೇಕು, ಆಯಿತಾ. ಅಥವಾ ನಾನೇ ಹೇಳಿಬಿಡಲ, ನೋಡಿ ಅದನ್ನು ನಾನೇ ಹೇಳ್ತೀನಿ. ಹೌ ಡಿಡ್ ದ ಗಾಡೆಸಸ್ ವಾಂಟ್ ಹರ್ ಪ್ಲೇ ಥಿಂಗ್ ಅಂತ ಹೇಳಿದರೆ, ಶಿ ವಾಂಟೆಡ್ ಟು ಬಿಲ್ಟ್ ಅ ಟ್ಯಾಂಕ್ ಟು ಹರ್ ರಿವರ್ ವೇದ, ಆಯಿತಾ, ಬಯಸಿದ್ಲು ಅಂತ. ನೋಡಿ, ಹೂ ಅಕಾರ್ಡಿಂಗ್ ಟು ದ ಪೋಯಮ್ ಇನ್ ದ ಪೋಯಮ್ ದಿ ಫಾರ್ಮರ್ಸ್ ವೈಫ್ ಅ ವರ್ಚ್ಯೂಯಸ್ ಅಂದರೆ ಯಾರು. ಫಾರ್ಮರ್ಸ್ ವೈಫ್ ಪದ್ಯದಲ್ಲಿ ವರ್ಚ್ಯೂಯಸ್ ಅಂದರೆ ಯಾರು ಅಂತ ಕೇಳಲಾಗಿದೆ. ಇದಕ್ಕೆ ಉತ್ತರ ನೀವೇ ಕಳಿಸ್ಬೇಕು. ಬಿಗ್ ಆನ್ಸರ್ ನಾನೇ ಹೇಳ್ತೇನೆ. ಹೌ ಡಿಡ್ ಹಿ ಎಂಡ್ ಹಿಸ್ ಲೈಫ್ ಅಂತ ಇದೆ. ಯಾವ ರೀತಿಯಾಗಿ ಅಲ್ಲಿನ ರೈತ ಅವನು ತನ್ನ ಜೀವನವನ್ನು ಅಂತ್ಯಗೊಳಿಸಿಕೊಳ್ಳುತ್ತಾನೆ ಅಂತ ಒಂದು ಪ್ರಶ್ನೆ. ಬಹಳ ಈಸಿ ಸರ್. ಹಿ ಕನ್ಸ್ಯೂಮ್ಡ್ ಪಾಯ್ಸನ್. ನನ್ನ ವಿದ್ಯಾರ್ಥಿಗಳು ಏನಂದರು ಅಂದರೆ ಹಿ ಹ್ಯಾಂಗ್ಡ್ ಅಂತ, ತಪ್ಪು. ಹಿ ಕಿಲ್ಡ್ ಹಿಮ್ಸೆಲ್ಫ್, ತಪ್ಪು. ಸರಿಯಾದ ಉತ್ತರ ಹಿ ಕನ್ಸ್ಯೂಮ್ಡ್ ಪಾಯ್ಸನ್, ಹಿ ಕಮಿಟೆಡ್ ಸುಸೈಡ್. 3ನೆಯ ಮೇನ್ ಕ್ವಶನ್ ಪ್ರೀತಿಯ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಆನ್ಸರ್ ಎನಿ 4 ಅಂತ ಇದೆ. ಇನ್ಮೇಲೆ ಪ್ರಥಮ PUC ವಿದ್ಯಾರ್ಥಿಗಳೇ, ಇಂಗ್ಲೀಷಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳು ಇರ್ತವೆ, 3 ಅಂಕದ ಪ್ರಶ್ನೆಗಳು ಇರ್ತವೆ, 4 ಅಂಕದ ಪ್ರಶ್ನೆಗಳು ಬರುತ್ತವೆ. ರೀಸನ್ ಇಷ್ಟೇ ಸರ್, ಏನಕ್ಕೆ ಅಂತ ಹೇಳಿದರೆ ನಿಮಗೆ 6 ಅಂಕದ ಪ್ರಶ್ನೆಗಳು ಈ ವರ್ಷ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇರುವುದಿಲ್ಲ. ಧನ್ಯವಾದಗಳು. ಬನ್ನಿ, ರೈಟ್ ಎ ನೋಟ್ ಫಾರ್ ದಿ ಮೆಡಿಸಿನಲ್ ಎಫೆಕ್ಟ್ ಆಫ್ ದಿ ಕ್ರೀಪರ್ ಡಿಸ್ಕಸ್ಡ್ ಬೈ ದಿ ನರೇಟರ್ ಇನ್ ದಿ ಸ್ಟೋರಿ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂತ ಇದೆ, ಆಯಿತಾ. ಅಂದರೆ ಯಾವ ರೋಗಗಳಿಗೆ ಆ ಒಂದು ಕ್ರೀಪರ್ ಬಳಕೆ ಆಗ್ತಾಯಿತ್ತು ಅದ್ರ ಬಗ್ಗೆ ಬರೆಯಿರಿ ಅಂತ ಇದೆ. ನಂತರದಲ್ಲಿ 19ನೆಯ ಪ್ರಶ್ನೆ, ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಟುಳು ರಾಣಿ ಹಜ್ರಾ ಇನ್ ಬಾಬರ್ ಅಲೀಸ್ ಸ್ಕೂಲ್. ಬಾಬರ್ ಅಲೀಸ್ ಶಾಲೆಯಲ್ಲಿ ಇದ್ದಂತಹ ಆ ಒಂದು ಅಜ್ಜಿ, ಅದ್ರ ಬಗ್ಗೆ ಬರೀಬೇಕು. ಟುಳು ರಾಣಿ ಹಜ್ರಾ ಏನಂತ ಬರೀತೀರಾ, ಶಿ ವಾಸ್ ಎ ಫಿಶ್ ಮಾಂಗರ್. ಅವಳು ಮೀನು ಮಾರುವವಳಾಗಿದ್ದಳು.
ಶಿ ವಾಸ್ ಎಜುಕೇಷನಿಸ್ಟ್ ಆಲ್ಸೋ. ಹಾಗೂ ಶಿ ರಿಕ್ವೈರ್ಡೆಡ್ ಅರೌಂಡ್ 80 ಸ್ಟೂಡೆಂಟ್ಸ್ ಟು ಬಾಬರ್ ಅಲಿ ಸ್ಕೂಲಿಗೆ 80 ಜನ ವಿದ್ಯಾರ್ಥಿಗಳನ್ನು ತಂದು ಅಡ್ಮಿಷನ್ ಮಾಡಿಸ್ತಾಳೆ. ಶಿ ಯೂಸ್ ಟು ಸೆಲ್ ಫಿಶಸ್ ಡ್ಯೂರಿಂಗ್ ಮಾರ್ನಿಂಗ್ ಆ್ಯಂಡ್ ಆಫ್ಟರ್ನೂನ್ ಟೈಮ್. ವೆನ್ ಎವರ್ ಶಿ ಗೆಟ್ ದ ಲೀಸರ್ ಟೈಮ್ ಶಿ ಯೂಸ್ ಟು ಗೋ ಬೈ ವಾಕ್. ಮನೆಗೆ ಹೋಗ್ಬಿಟ್ಟು ಅವರಿಗೆಲ್ಲ ಎಜುಕೇಷನ್ಗೆ ಬನ್ನಿ ಮಕ್ಕಳನ್ನು ಸೇರಿಸಿ ಅಂತ ಹೇಳ್ತಾ ಇದ್ಲು. 20ನೇ ಪ್ರಶ್ನೆ, ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಬೀಯಿಂಗ್ ಎ ಟ್ರೀ ಆ್ಯಸ್ ಫೆಲ್ಟ್ ಬೈ ದ ಪೊಯೆಟ್ ಇಫ್ ಐ ವಾಸ್ ಎ ಟ್ರೀ. ಇಫ್ ಐ ವಾಸ್ ಎ ಟ್ರೀ ಪದ್ಯದಲ್ಲಿ ಚಿನ್ನಸ್ವಾಮಿಯವರು ಯಾವ ಅಡ್ವಾಂಟೇಜಸ್ಗಳು ಮರವಾದರೆ ನನಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ, ಯಾರು ಕೂಡ ನನ್ನ ಜಾತಿಯನ್ನು ಕೇಳಲ್ಲ. ನೋ ಬಡಿ ವಿಲ್ ಆಸ್ಕ್ ವಿಚ್ ಕ್ಯಾಸ್ಟ್ ಐ ಬಿಲಾಂಗ್ ಅಂತ ಒಂದು. ಸೆಕೆಂಡ್ ಒನ್ನು, ಐ ಕ್ಯಾನ್ ಮೇಕ್ ಗುಡ್ ಫ್ರೆಂಡ್ಸ್ ವಿತ್ ಕೂಲ್ ಬ್ರೀಸ್ ಆ್ಯಂಡ್ ದ ಲೀವ್ಸ್ ಅಂತ, ಒಳ್ಳೆ ಗೆಳೆತನವನ್ನು ಮಾಡಬಹುದು ಅಂತ. ಮೂರನೆಯದು, ಇಟ್ ವಿಲ್ ನೆವರ್ ರನ್ ಆ್ಯಸ್ ಐ ಆಮ್ ಎ ಡಾಗ್ ಈಟರ್ ಅಂತ, ನಾನೊಬ್ಬ ಸಸ್ಯಾಹಾರಿ ಮಾಂಸಾಹಾರಿ ಹಾಗೂ ನಾನೊಬ್ಬ ಅಸ್ಪೃಶ್ಯ ಅಂದ್ಬಿಟ್ಟು ನನ್ನಿಂದ ಯಾರು ಕೂಡ ದೂರ ಹೋಗಲ್ಲ, ಹೌದಲ್ವಾ. ಹಾಗೂ ನಾನು ಮರವಾಗಿದ್ದರೆ ನನ್ನನ್ನು ಅಗ್ನಿಕುಂಡಗಳಲ್ಲಿ ಬಳಸ್ತಾರೆ. ಇವೆಲ್ಲ ಆನ್ಸರನ್ನು ಬರೀಬೇಕು. ಹೌ ಇಸ್ ದ ಪ್ಲೈಟ್ ಆಫ್ ದಿ ಓಲ್ಡ್ ಮೆನ್ ಪ್ರೆಸೆಂಟೆಡ್ ಇನ್ ದಿ ಪೋಯಮ್. ಇದನ್ನು ಸಮ್ಮರಿ ಬರೀರಿ. ಆ್ಯಂಡ್ ಓಲ್ಡ್ ಮೆನ್. ನಿಮ್ಮ ಎಕ್ಸಾಮಿಗೆ ಈ ಒಂದು ಪದ್ಯ ಇದೆ. ಈಗ ಯಾವುದು ಯೂನಿಟ್ ಟೆಸ್ಟುಗೆ ಯಾವುದು ಆ್ಯನ್ ಓಲ್ಡ್ ಮೆನ್, ಈ ಪ್ರಶ್ನೆ ಬಂದೇ ಬರುತ್ತೈತಾ. ನೆಕ್ಸ್ಟು 22ನೆಯ ಪ್ರಶ್ನೆ, ವಾಟ್ ಆರ್ ದಿ ಡಿಫಿಕಲ್ಟ್ ಜಾಬ್ಸ್ ದಿ ಬಾಯ್ ಅರ್ನ್ ಮನಿ ಇನ್ ಟು ಜೆಂಟ್ಲ್ಮ್ಯಾನ್ ಆಫ್ ದಿ ವೆರೋನಾ. ಒಂದು 10 ಡಿಸ್ಟಿಕ್ಗಳಲ್ಲಿ ಈ ಪಾಠ ಕೂಡ ನಿಮ್ಮ ಯೂನಿಟ್ ಟೆಸ್ಟುಗೆ ಇದೆ. ಯಾವುದಾವುದು ಜಾಬ್ಸ್ ಅಂತ ಹೇಳಿದರೆ, ಫಸ್ಟ್ ಜಾಬು ಸೆಲ್ಲಿಂಗ್ ಫ್ರೂಟ್ಸ್, ಆಯಿತಾ, ಲೈಕ್ ಸ್ಟ್ರಾಬೆರೀಸ್ ಅಂತ ಬರೀರಿ, ವೈಟ್ ಸ್ಕ್ಯಾರ್ಲೆಟ್ ಬೆರೀಸ್ ಅಂತ ಬರೀರಿ. ಸೆಕೆಂಡ್ ಒನ್ ಏನು ಬರೀತೀರಾ, ಶೂ ಪಾಲಿಷಿಂಗ್ ಅರ್ಲಿ ಇನ್ ದ ಮಾರ್ನಿಂಗ್, ಆಯಿತಾ. ಥರ್ಡ್ ಒನ್ ಏನು ಬರೀತೀರಾ, ಸೆಲ್ಲಿಂಗ್ ನ್ಯೂಸ್ ಪೇಪರ್ಸ್. ಈ ರೀತಿಯಾಗಿ ಒಂದು 6 ಅವರ ಜಾಬ್ಸ್ಗಳಿವೆ, ಆಯಿತಾ. ಇದನ್ನೆಲ್ಲ ಬುಕ್ಕಿಂಗ್ ಟಿಕೆಟ್ಸ್ ಟು ದಿ ಒಪೇರಾ. ವಾಟ್ ಹಾಟ್ಸ್ ರಿಯಾಲಿಟೀಸ್ ಆಫ್ ದ ಲೈಫ್ ಡ್ರಾ ದಿ ಅಟೆನ್ಷನ್ ಆಫ್ ದಿ ಸ್ಪೀಕರ್ ಇನ್ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್. ಸಂಪೂರ್ಣವಾಗಿ ಕೊನೆಯ ಪಾಠ ಇದು ನಿಮ್ಮದು, ಪ್ರಥಮ PUCದು. ಅದನ್ನು ಸಮ್ಮರಿಯನ್ನು ಬರೆದ್ರೆ ಒಳ್ಳೆಯ ಅಂಕಗಳನ್ನು ತೆಗೆಯಬಹುದು. ಆನ್ಸರ್ ಇನ್ 3 ಅಂತ ಇದೆ. ಇಲ್ಲಿ 6 ಪ್ರಶ್ನೆಗಳನ್ನು ನೀಡಿದ್ದಾರೆ. ಯಾವುದಾದ್ರೂ 3ಕ್ಕೆ ತಾವುಗಳು ಉತ್ತರವನ್ನು ಬರೀಬೇಕಾಗತ್ತೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಪ್ರಶ್ನೆಗೆ 4 ಅಂಕಗಳು ಇಲ್ಲಿ ಇರುವಂಥದ್ದು. ಟೋಟಲ್ 6 ಪ್ರಶ್ನೆಗಳಿವೆ. ಇದರಲ್ಲಿ ಕೇವಲ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ. ಹೌ ಡಿಡ್ ದ ಅನಿಮಲ್ಸ್ ಚೀಟ್ ದ ಮ್ಯಾನ್ ರಿಪೀಟೆಡ್ಲಿ ಅಂತ ಇದೆ. ಬಹಳ ಈಸಿ ಕಣ್ರಿ, ಏನೂ ಇಲ್ಲ. ಆಫ್ಟರ್ ಗಿವಿಂಗ್ ದ ಡಿಸಿಷನ್, ಹೌದಲ್ಲ, ಫಸ್ಟಿಂದ ಬರೀತಾ ಹೋಗಬೇಕು. ಸ್ವಲ್ಪ ಪಾಯಿಂಟ್ಸನ್ನು ತೆಗೆದುಕೊಂಡು ಬರೀತಾ ಹೋಗಬೇಕು. ಏನು, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಮ್ಯಾನ್ who lived in a hut at the edge of the forest ಅಂತ ಬರೆದು, an elephant made a friendship with a man. One day it requested him. He requested ಏನಂತ, can I put my trunk inside your tuck? ನಿಮ್ಮ ಇನ್ಸೈಡ್ ಯುವರ್ ಹಟ್, ನಿಮ್ಮ ಹಟ್ಟಲ್ಲಿ ನನ್ನ ಟ್ರಂಕನ್ನು ಇಲ್ಲ ಅಂತ. ಈ ರೀತಿಯಾಗಿ ಬರಿತಾ ಹೋಗಿ. ಫಸ್ಟ್ ಎಲಿಫೆಂಟ್ ಅಕ್ಯುಪೈಡ್, ಸೆಕೆಂಡ್ ರೈನೋಸಾರ್ಸ್, ಈ ರೀತಿಯಾಗಿ ಬರಿತಾ ಹೋಗಬೇಕು, ಆಯಿತಾ. ಕ್ವಶನ್ ನಂಬರ್ 25. ದ ವರ್ಲ್ಡ್ ಹ್ಯಾಸ್ ಮೋರ್ ಇವಿಲ್ ದ್ಯಾನ್ ಗುಡ್. ಎಲಾಬ್ರೇಟ್ ದ ಸಿಸ್ಟಮ್ ಇನ್ ದಿ ಓರೋ ಮನುಷ್ಯನ್. ಓರೋ ಮನುಷ್ಯನ್ ಪದ್ಯದಲ್ಲಿ ಪ್ರಪಂಚದಲ್ಲಿ ಕೆಟ್ಟ ವ್ಯಕ್ತಿಗಳೇ ಜಾಸ್ತಿ ಕಣಪ್ಪ ಒಳ್ಳೆಯವ್ರಿಗಿಂತ ಅಂತ ಒಂದು ಸ್ಟೇಟ್ಮೆಂಟನ್ನು ಇದೆ. ಏನೂ ಇಲ್ಲ, ಓಕೆ, ಮೊಹಮ್ಮದ್ ಬಶೀರ್ ಅವರ ಕಥೆಯನ್ನು ಬರೀಬೇಕಾಗುತ್ತೆ ರೆಸ್ಟೋರೆಂಟಿಂದ, ಅಷ್ಟೇ, ಮತ್ತೇನೂ ಇಲ್ಲ, ಆಯಿತಾ. ಸ್ವಲ್ಪ ಕ್ರಿಟಿಸೈಸ್ ವೇನಲ್ಲಿ ಬರೀಬೇಕಾಗುತ್ತೆ. ವೈ ಡಸ್ ದಿ ಪೊಯೆಟ್ ಸೇ ವಿ ಮಸ್ಟ್ ರೀಗೇನ್ ಅವರ್ ಸ್ಯಾನಿಟಿ ಇನ್ ದ ಪೊಯಮ್ ಮನಿ ಮ್ಯಾಡ್ನೆಸ್. ಇದು ಕೂಡ ಮನಿ ಮ್ಯಾಡ್ನೆಸ್ ಸಮ್ಮರಿ ಬರೀಬೇಕಾಗತ್ತೆ. ಸ್ಯಾನಿಟಿ ಅಂದರೆ ಒಳ್ಳೆಯತನ ಅಂತ, ಒಳ್ಳೆಯ ಮನಸ್ಥಿತಿ ಅಂತ. ಬಿಕಾಸ್ ಇನ್ ಸ್ಯಾನಿಟಿ ಮೈಂಡ್ ಪೀಪಲ್ ವಿಲ್ ಕಿಲ್ ಈಚ್ ಅದರ್ ಅಟ್ ಲಾಸ್ಟ್ ಟು ಗೆಟ್ ಮನಿ ಆರ್ ಟು ಗೆಟ್ ಸಮ್ ಎನಿಥಿಂಗ್, ಆಯಿತಾ. ಹೌ ಡಸ್ ಬಾಬರ್ ಅಲಿ ಪುಟ್ ಹಿಸ್ ಫಾದರ್ಸ್ ಬಿಲೀಫ್ ಎಜುಕೇಷನ್ ಈಸ್ ಅ ಟ್ರೂ ರಿಲಿಜಿಯನ್ ಆಫ್ ಮ್ಯಾನ್ ಇನ್ ಟು ಪ್ರಾಕ್ಟೀಸ್. ಯಾವ ರೀತಿಯಾಗಿ ಮಗ ಬಾಬರ್ ಅಲಿ ತನ್ನ ತಂದೆಯ ಮಾತುಗಳು ಯಾವುದು, ಎಜುಕೇಷನ್ ಇಸ್ ದ ಟ್ರೂ ರಿಲಿಜನ್ ಆಫ್ ಮ್ಯಾನ್ ಅಂತ ಇದೆ ಅಲ್ವಾ, ಅದನ್ನು ಜಾರಿಗೆ ಯಾವ ರೀತಿ ತರ್ತಾನೆ ಅಂತ, ಇಂಟು ಪ್ರಾಕ್ಟೀಸ್ ಅಂತ ಹೇಳಿದರೆ ತನ್ನ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಅದನ್ನು ಪ್ರಾಕ್ಟಿಕಲ್ಲಾಗಿಯೇ ತಂದು ಬಿಡ್ತಾನೆ. ಅಂದರೆ ತಾವುಗಳು ಆನಂದ ಶಿಕ್ಷಣನಿಕೇತನೋ ಅದರ ಬಗ್ಗೆ ಬರೀಬೇಕಾಗತ್ತೆ. ಸ್ಕೆಚ್ ದಿ ಕ್ಯಾರೆಕ್ಟರ್ ಆಫ್ ಮಾರಾ ಇನ್ ದ ಪ್ಲೇ ವಾಚ್ಮ್ಯಾನ್ ಆಫ್ ದಿ ಲೇಕ್ನಲ್ಲಿ ಮಾರಾ ಅವನಿಗೆ ಹುಚ್ಚು ನಾಯಿ ಅಂತ ಬೈತಾ ಇರ್ತಾರೆ, ರಿಚ್ ಡಾಗ್ ಅಂತ, ಕೆಲಸದಕ್ಕೆ ಬಾರದ ನಾಯಿ ಕೂಡ ಅಂತ ಬರೀತಾ ಇದ್ದಾರೆ, ವರ್ತ್ಲೆಸ್ ಡಾಗ್ ಅಂತ. ಈ ರೀತಿಯಾಗಿ ಬಹಳ ಹೆಸರುಗಳನ್ನು ಕರೆಯಲಾಗಿದೆ. ಅವನು ಅದಕ್ಕೆ ಕ್ಯಾರೆಕ್ಟರ್ ಯಾವ ರೀತಿಯಾಗಿ ಸೂಟ್ ಆದ ಲಾಸ್ಟಿಗೆ ಅಂತ. ಈ ಸ್ಯಾಕ್ರಿಫೈಸ್ his life to save the inhabitants, the mortals of that village, ಆಯಿತಾ. ಭಾಳ ಚೆನ್ನಾಗಿದೆ. ವಾಟ್ ಆರ್ ದಿ ಹಾರ್ಡ್ಶಿಪ್ ಫೇಸ್ಡ್ ಬೈ ದಿ ಸ್ಲೇವ್ ಚಿಲ್ಡ್ರನ್ ಆ್ಯಸ್ ನರೇಟೆಡ್ ಬೈ ದಿ ಫ್ರೆಡ್ರಿಕ್ ಡಗ್ಲಸ್. ನೋಡಿ ಸರ್, ಈ 3 ಕ್ವಶನು ನಿಮ್ಮ ಎಕ್ಸಾಮ್ ಯೂನಿಟ್ ಟೆಸ್ಟ್ಗೆ ಫಿಕ್ಸ್. ಯಾವುದು, ವಾಟ್ ಆರ್ ದಿ ಹಾರ್ಡ್ಶಿಪ್ ಫೇಸ್ಡ್ ಬೈ ದಿ ಸ್ಲೇವ್ಸು ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ರು. ಫ್ರೆಡ್ರಿಕ್ ಡಗ್ಲಸ್ ಒಂದು ಕಥೆಯನ್ನು ಹೇಳ್ತಾನೆ. ಫ್ರೆಡ್ರಿಕ್ ಡಗ್ಲಸ್ ಏನಂತ ಹೇಳ್ತಾನೆ, ಸ್ಲೇವ್ಸ್ were not able to tell their date of birth. They don't know their ages because they are mulatto children. Mulatto children means the son, the child who born for white master and a black woman. Illegal relationshipಗೆ ಹುಟ್ಟಿದಂತಹ ಮಕ್ಕಳು, ವೈಟ್ ಮಾಸ್ಟರ್ ಆಗಿರಬೇಕು, ಬ್ಲ್ಯಾಕ್ ವುಮೆನ್ ಆಗಿರಬೇಕಂತಹ ಮಕ್ಕಳಿಗೆ ಹುಟ್ಟಿದಂತಹ ತಂದೆ ತಾಯಿಗಳಿಗೆ
ತಂದೆ ತಾಯಿ ಎಲ್ಲ ಅವರು, ಆಯಿತಾ. ಅಂತಹ ಪೇರೆಂಟಿಗೆ ಹುಟ್ಟಿದಂತಹ ಮಕ್ಕಳಿಗೆ ಪೇರೆಂಟು ಅಲ್ಲ, ಏನು ಹೇಳಬೇಕು ಗೊತ್ತಿಲ್ಲ. ಅನೈತಿಕ ಸಂಬಂಧದಿಂದ ಹುಟ್ಟಿದ ಮಕ್ಕಳಿಗೆ ಮೊಲಾಟೋ ಚಿಲ್ಡ್ರನ್ ಅಂತ ಕರೀತಾ ಇದ್ದರು. ದೆ ಸಫರ್ಡ್ ಎ ಲಾಟ್, ದೇ ವರ್ ಸೆಲ್ಲಿಂಗ್, ಅದನ್ನು ಫ್ಲೆಶ್ ಮಾಂಗೋಲ್ಸ್ ಅಂತ ಕರಿತೀವಿ. ಫ್ರಮ್ ಒನ್ ಮಾಸ್ಟರ್ ಟು ಅನದರ್ ಮಾಸ್ಟರ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಮುಂದಿನ ಸಿ ಭಾಗದಿಂದ ಇನ್ನೊಂದು ಕ್ವಶನ್ ಪೇಪರ್, ಇನ್ನೊಂದು ವಿಡಿಯೋನ ಮಾಡುತ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.